ಬೆಳಗಾವಿಯಲ್ಲಿ ಕೆಶಿಪ್ ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಅಗೇನ್ ಕೆಶಿಪ್ ಅಂತ ಅಂದರೆ ಇದೆಲ್ಲ ಲೋಕೋಪಯೋಗಿಗೆ ಸಂಬಂಧಪಟ್ಟಿದ್ದು. ಅಂದರೆ ಎಚ್ ಡಿ ರೇವಣ್ಣ ಅವರು ಬರ್ತಾರೆ. ಎಚ್ ಡಿ ರೇವಣ್ಣ ಅವರು ಬಂದಮೇಲೆ ಏನಾದ್ರು ಒಂದು ಸ್ಪೆಷಲ್ ಇರಲೇಬೇಕಲ್ಲ. ಸ್ಪೆಷಲ್ ಇತ್ತು. ಏನಂತ ಅಂದರೆ ರಾಹುಕಾಲ ಇದೆ ಅಂತ 10 ನಿಮಿಷ ಕಾರ್ನಲ್ಲೇ ಕುತ್ಕೊಂಡ್ಬಿಟ್ಟಿದ್ರು ರೇವಣ್ಣ ಅವರು. ಸರಿಯಾಗಿ 9:54ಕ್ಕೆ ಕಾರ್ನಿಂದ ಕೆಳಗಿಳಿತಾರೆ ಸಚಿವ ಎಚ್ ಡಿ ರೇವಣ್ಣ ಅವರು. ಕಾರ್ನಿಂದ ಇಳಿಯುವಾಗ ವಿಭೂತಿ ಹಚ್ಕೊಂಡ್ಬಿಟ್ರು ಎಚ್ ಡಿ ರೇವಣ್ಣ ಅವರು. ಜನ ಹೋಗಿ ಕಾಯ್ತಾ ಇದ್ರು, ಸಾಹೇಬ್ರು ಎಷ್ಟೊತ್ತಿಗೆ ಕಾರ್ನಿಂದ ಇಳಿತಾರೆ ಅಂತ. ರೇವಣ್ಣ ಅವ್ರು ಇಳಿಲೇ ಇಲ್ಲ. 10 ನಿಮಿಷ ಅಲ್ಲೇ ಕಾರ್ನಲ್ಲಿ ಕೂತಿದ್ರಂತೆ. ಅವ್ರ ಪಾಡಿಗೆ ಅವ್ರು ಒಂದು ರೀತಿ ಮಲಗಿದ ರೀತಿಲೇ ಕಂಡು ಬರ್ತಾ ಇದ್ರು, ಬಟ್ ಕೂತಿದ್ರು. ಸೊ ಕೂತು ಆನಂತರ ಇಲ್ಲಿ ಇಳಿತಾ ಇದ್ದಂಗೆ ವಿಭೂತಿಯನ್ನು ಹಚ್ಕೊಂಡು ಕಾರ್ನಿಂದ ಕೆಳಗಿಳಿತಾರೆ. ಅಲ್ಲಿ ಅಕ್ಕಪಕ್ಕ ಇದ್ದವ್ರಿಗೆ ಏನು ಗೊಂದಲ ಉಂಟಾಗೋದಿಲ್ಲ, ಯಾಕಂದರೆ ಎಲ್ರಿಗೂ ಕೂಡ ನಿರೀಕ್ಷಿತಾ ಇದ್ರು ರೇವಣ್ಣ ಅವ್ರು ಇಳಿತಿದ್ದಾರೆ ಅಂತಂದರೆ. ಜ್ಯೋತಿಷ್ಯದವ್ರಿಗೆ ಫೋನ್ ಮಾಡಿದ್ದಾರೆ, ಭವಿಷ್ಯ ಕೇಳ್ಕೊಂಡಿದ್ದಾರೆ, ಏನಾಗುತ್ತೆ ಏನು ಎತ್ತ ಅಂತ, ಕಾಲ ಗಳಿಗೆ ಇದೆಲ್ಲ ಕೇಳ್ಕೊಂಡೇ ಇಳಿತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರಣೆ. ಅದಕ್ಕೆ ತಕ್ಕಂಗೆ ಎಚ್ ಡಿ ರೇವಣ್ಣ ಅವರು ಇವತ್ತು ಒಂದು 10 ನಿಮಿಷ ಕಾರ್ನಲ್ಲೇ ಕುಳಿತು ವಿಭೂತಿ ಹಚ್ಕೊಂಡು ಕೆಳಗಿಳಿತಾರೆ. ಸಹದೇವ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಸಹದೇವ್, ಬಹುಶಃ ರೇವಣ್ಣ ಅವರು ಸರಿಯಾದ ಟೈಮಿಗೆ ಬಂದರು ಅಂತ ಅಂದ್ಕೊಳ್ಳೋಂಗೂ ಇಲ್ಲ, ಬಂದರು ಅಲ್ಲೇ ಕಾರ್ನಲ್ಲಿ ಕೂತರು ಅಂತ ಕಾಣಿಸುತ್ತೆ. ಆ ಸನ್ನಿವೇಶ ಹೆಂಗಿತ್ತು ಅಂತ? ಮಾಲ್ತೇಶ್, ಇದು ಏನು ಬೆಳಗಾವಿಯ ಪೊಲೀಸ್ ಮೈದಾನದಲ್ಲಿ ಕೆಶಿಪ್ ವತಿಯಿಂದ ರಸ್ತೆ ಸುರಕ್ಷತಾ ಅಭಿಯಾನದ ಕುರಿತು ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಕಾರ್ಯಕ್ರಮಕ್ಕೆ ಸಿಎಂ ಸೇರಿದಂತೆ ಲೋಕೋಪಯೋಗಿ ಸಚಿವ ರೇವಣ್ಣ ಅವರು ಕೂಡ ಆಗಮಿಸಿದ್ರು. ಆದ್ರೆ ಸಿಎಂ ಅವರು ಬರೋದು ಇನ್ನೂ ಕೂಡ ಕಾಲಾವಕಾಶ ಹಿನ್ನೆಲೆಯಲ್ಲಿ ಇವರು ಏನು 9:45ಕ್ಕೆ ಈ ಒಂದು ಮೈದಾನಕ್ಕೆ ಆಗಮಿಸ್ತಾರೆ. ಆದ್ರೆ 10 ನಿಮಿಷಗಳ ಕಾಲ ಆ ಒಂದು ಕಾರ್ನಲ್ಲೇ ಕುಳಿತುಕೊಳ್ತಾರೆ. ಟೈಮ್ ಅನ್ನ ನೋಡಿ, ಅಂದ್ರೆ ಒಂದು 9:54ಕ್ಕೆ ಒಂದು ರಾಹುಕಾಲ ಮುಗಿತೆ ಅನ್ನೋ ಒಂದು ಮಾಹಿತಿ ಮೇರೆಗೆ ಆ ಒಂದು 10 ನಿಮಿಷಗಳ ಕಾರ್ನಲ್ಲೇ ಕುಳಿತುಕೊಂಡಿರ್ತಾರೆ. ಕೊನೆ ಕ್ಷಣದಲ್ಲಿ ಕಾರಿಂದ ಇಳಿಯುವಂತಹ ಸಂದರ್ಭದಲ್ಲಿ ತಮ್ಮ ಬಳಿಯೇ ಇದ್ದಂತಹ ಒಂದು ವಿಭೂತಿಯನ್ನ ತೆಗೆದುಕೊಂಡು ಹಣೆಗೆ ಹಚ್ಚಿಕೊಂಡು ಆ ನಂತರ ಒಂದು ಕಾರ್ನಿಂದ ಇಳಿತಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಸುಮಾರು 10 ನಿಮಿಷಗಳ ಕಾಲ ಅಲ್ಲಿದ್ದಂತಹ ಅಧಿಕಾರಿಗಳಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳಾಗಿರ್ಬೋದು ರೇವಣ್ಣ ಅವರ ಆಗಮನಕ್ಕೆ ಕಾಯ್ತಾ ಇರ್ತಾರೆ. ಆದ್ರೆ ರೇವಣ್ಣ ಅವರು ಮಾತ್ರ ಕಾರ್ನಲ್ಲೇ ಕುಳಿತು ಯಾರೊಂದಿಗೂ ಮಾತನಾಡುದಿಲ್ಲ. ಮತ್ತೆ ಏನು ತಮ್ಮ ಒಂದು 9:54ವರೆಗೂ ಕೂಡ ಎಲ್ಲಿಯೂ ಕೂಡ ಏನು ಕೆಳಗಿಳಿಯದೆ ಈ ಒಂದು ತಮ್ಮ ಈ ವಿಭೂತಿಯನ್ನ ಹಚ್ಚಿಕೊಂಡೇ ಕೆಳಗಿಳಿದು ಆನಂತರ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ಹೋಗಿರುವಂತದ್ದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಸಹದೇವ್.